ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಮ್ಯಾಚ್ ಡೇ ಗೇಮ್ ಆನ್ ಗಾಯ್ಸ್, ಅದು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ. ಅದರ ಮ್ಯಾಚ್ ಡೇ ಪ್ರಿವ್ಯೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಹೋದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ CSK ಅಂಡ್ ನಮ್ಮ RCB ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಬಗ್ಗೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. RCB ಮ್ಯಾಚ್ ಎಷ್ಟೊತ್ತಿಗೆ ಆಗ್ತಾ ಇರುವಂತದ್ದು, ಎಲ್ಲ ಆಗ್ತಾ ಇರುವಂತದ್ದು, ಅಂಡ್ ಪಿಚ್ ರಿಪೋರ್ಟ್ಸ್ಗಳು ಯಾವ ರೀತಿ ಇರುವಂತದ್ದು, ಅಂಡ್ ಪ್ಲೇಯಿಂಗ್ 11 ಕಡಕ್ ಹಾಕೊಂಡು ಯಾವ್ದು ಸ್ಟ್ರಾಂಗೆಸ್ಟ್ ಹಾಕೊಂಡಿರುವಂತದ್ದು, ಅಂಡ್ ಏನಾದ್ರು ಚೇಂಜಸ್ ಆಗುತ್ತೆ ಪ್ಲೇಯಿಂಗ್ 11 ನಲ್ಲಿ ಅನ್ನೋದನ್ನು ಸಂಪೂರ್ಣ ಡೀಟೇಲ್ಸ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರೆ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ RCB ವರ್ಸಸ್ CSK ಮ್ಯಾಚ್ ಡೇ ಪ್ರಿವ್ಯೂಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ಟ್ರೇಟ್ ಹೋಗ್ಬಿಡೋಣ. ಮೊದಲೇದಾಗಿ RCB ಅಂಡ್ CSK ಮ್ಯಾಚ್ ಅಲ್ಲಿ ನಮ್ಮ RCB ಒಂದು ಕಂಬ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ. ಜಾಶ್ ಹ್ಯಾಜಲ್ವುಡ್ ಅವರು ಅಂತ ರಿಪೋರ್ಟ್ಸ್ ಗಳ ಪ್ರಕಾರ ಬರ್ತಾ ಇರುವಂತದ್ದು. ಆರ್ ಒನ್ಸ್ ಅಗೇನ್ ಅವ್ರು ಬರ್ದೇನು ಕೂಡ ನಮ್ಮ RCB ತೊಂದರೆ. ಜೋಕಬ್ ಡುಫ್ಲರ್ ಒನ್ ಆಫ್ ದ ಕ್ರಿಯೇಟೆಸ್ಟ್ ಪರ್ಫಾರ್ಮೆನ್ಸ್ ಫಸ್ಟ್ ಮ್ಯಾಚ್ ಅಲ್ಲಿ ಕೊಟ್ಟಿರೋದ್ರಿಂದ ನಮ್ಮ RCB ಅಷ್ಟೊಂದೇನು ತಲೆ ಕೆಡಿಸ್ಕೊಳಕ್ ಆಗಲ್ಲ. ಅಂಡ್ CSK ಕೂಡ ಡಾಮಿನೇಟ್ 2 ಗೇಮ್ ಕೂಡ ಸೋತ್ಕೊಂಡು ಬರ್ತಾ ಇರೋದ್ರಿಂದ ಅವ್ರು ಸಿಕ್ಕಾಪಟ್ಟೆ ಪ್ರೆಷರ್ ಇರೋದಂತೆ ಹೌದು. ಯಾಕಪ್ಪ ಅಂತ ಹೇಳಿದ್ರೆ ಯಾರು ಬ್ಯಾಟಿಂದ ಕೂಡ ರನ್ಸ್ ಬರ್ತಾರೆ, ಬ್ಯಾಟಿಂದ ರನ್ಸ್ ಬಂದ್ರೆ ಈ ಕಡೆ ಬೌಲಿಂಗ್ ಇಂದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಗಾಯಕ್ವಾಡ್ ಅಂಡ್ ಸಂಜು ಸ್ಯಾಮ್ಸನ್ ಅವರು ಸಿಕ್ಕಾಪಟ್ಟೆ ಡಿಮೋಟಿವ್ ಹಾಕೊಂಡಿರೋದಂತ ಹೌದು. ಅವ್ರ ಬ್ಯಾಟಿಂದ ಒಂಚೂರು ಕೂಡ ಕ್ಲೂಲೆಸ್ ಹಾಕೊಂಡು ರನ್ಸ್ ಗಳನ್ನ ಸ್ಕೋರ್ ಮಾಡ್ತಿರುವಂತದ್ದು. ಒಂದು ಕೂಡ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಇಂದ ಏನು ಕೂಡ ಆಟ ಆಡ್ತಿಲ್ಲ. ಅದಕ್ಕಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರುವಂತದ್ದು ಬ್ಯಾಟಿಂಗ್ ಅಲ್ಲಿ CSK ಪರವಾಗಿ. ಅಂಡ್ ಅಲ್ಲೇನಾದ್ರು ಡೇವಿಡ್ ಬ್ರೆವಿಸ್ ಅವರು ಒಂದು ಆಡ್ ಆದ್ರೆ ಒನ್ ಆಫ್ ದ ಬೆಸ್ಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ CSK ಡೌನ್ಫಾಲ್ ಅಂತೂ 100% ಹೌದು. ಏನಾದ್ರು ಅವರಿಬ್ರು ಸಂಜು ಸ್ಯಾಮ್ಸನ್ ಅಂಡ್ ಗಾಯಕ್ವಾಡ್ ಇವರಿಬ್ರು ಆಟ ಆಡಿದ್ರೆ ಸಾಕು. ಅಂಡ್ ಶಿವಮ್ ದುಬೆ ಅವರು ಮತ್ತೆ ಯಾರು ಆಟ ಆಡೋದು ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಅಂತ ಅನ್ನಿಸ್ತಾ ಇರುವಂತದ್ದು. ಅಂಡ್ ಅವ್ರು ಬ್ಯಾಟಿಂಗ್ ಆಟ ಆಡ ನಮ್ಮ RCB ಬೌಲಿಂಗ್ ಅಷ್ಟೇ ಕಡಕ್ ಹಾಕೊಂಡಿರುವಂತದ್ದು. ಬೌಲಿಂಗ್ ಒನ್ ಆಫ್ ದ ಕ್ರೇಜೆಸ್ಟ್ ಇರುವಂತದ್ದು. ಅಂಡ್ ನಮ್ಮ RCB ಜಾಶ್ ಹ್ಯಾಜಲ್ವುಡ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟೀಸ್ ಸೆಷನ್ಸ್ ಗಳನ್ನ ಸ್ಟಾರ್ಟ್ ಮಾಡಿರುವಂತದ್ದು. ಅಂಡ್ ಪ್ರಾಕ್ಟೀಸ್ ಮ್ಯಾಚಸ್ ಗಳನ್ನು ಕೂಡ ಆಟ ಆಡ್ತಿರೋದ್ರಿಂದ ನಮಗೆ ಹೊರ ಜಾಶ್ ಹ್ಯಾಜಲ್ವುಡ್ ಅವ್ರು ಕಂಬ್ಯಾಕ್ ಮಾಡ್ಬೋದು. ಆರ್ ಒನ್ಸ್ ಅಗೇನ್ ಜೋಕಬ್ ಡುಫ್ಲರ್ ಹೋಗ್ಬಹುದು. ಅಂಡ್ ಇಲ್ಲಿ ಬರೋದಾದ್ರೆ ನಮ್ಮ RCB ಪ್ಲೇಯಿಂಗ್ 11 ಕಡೆ ಬರೋದಾದ್ರೆ ಏನು ಕೂಡ ಚೇಂಜಸ್ ಆಗಲ್ಲ. ಅದೊಂದೇ ಹೇಳ ನಾನು, ಜೋಕಬ್ ಡುಫ್ಲರ್ ಬರ್ಬೋದು ಅಥವಾ ಏನಾದ್ರು ಜೋಕೋಬ್ ಬೆಥೆಲ್ ಅವ್ರನ್ನ ಆಡಿಸುವಂತ ಸಾಧ್ಯತೆ ಇರುತ್ತೆ. ಯಾಕಪ್ಪ ಅಂತ ಹೇಳಿ 3 ಓವರ್ಸೀಸ್ ಪೇಸರ್ಸ್ ಜೊತೆ ಹೋಗ್ಕೊಂಡು ಅಂದ್ರೆ ರೋಮೇರ್ ಶೆಫರ್ಡ್ ಅವ್ರನ್ನ ಹೊರಗಡೆ ಇಟ್ಕೊಂಡು ಫಿಲ್ ಸಾಲ್ಟ್, ಟೀಮ್ ಡೇವಿಡ್ ಅಂಡ್ ಜೋಕಬ್ ಡುಫ್ಲರ್, ಜಾಶ್ ಹ್ಯಾಜಲ್ವುಡ್ ಯಾರನ್ನಾರು 3 ಜನರನ್ನ ಹಾಕೊಂಡು ಹೋದ್ರೆ ಯಾವಾಗ ಅಂತ ಹೇಳಿದ್ರೆ ಫಸ್ಟ್ ಬೌಲಿಂಗ್ ನ ಆಯ್ಕೆ ಮಾಡ್ಕೊಂಡ್ರೆ, ಏನಾದ್ರೂ ಬೇಡ ಅಂತ ಹೇಳಿದ್ರೆ ಅಥವಾ ಬೌಲಿಂಗ್ ಒನ್ ಆಫ್ ದ ಬೆಸ್ಟ್ ಆಯ್ತು ಅಂತ ಹೇಳಿದ್ರೆ ಮೇನ್ ಹಾಕೊಂಡು ಒನ್ ಆಫ್ ದ ಬೆಸ್ಟ್ ಬೌಲರ್, ಅಥವಾ ನಮ್ಗೆ ಬ್ಯಾಟಿಂಗ್ ಸ್ಟ್ರೆಂತ್ ನ ಬೇಕು ಅಂತ ಹೇಳಿದ್ರೆ ರೋಮೇರ್ ಶೆಫರ್ಡ್ ಅವ್ರನ್ನ ಹಾಕೊಳ್ಬಹುದಾಗತ್ತೆ. ಅಥವಾ ಜೋಕೋಬ್ ಬೆಥೆಲ್ ಅವ್ರು 2 ಜನ ಆಪ್ಷನ್ ಇರೋದನ್ನ RCB ಆ ರೀತಿ ಒಂದು ಪ್ಲಾನ್ ಮಾಡ್ಬೋದು ಅಂತ ಅನ್ನಿಸ್ತಾ ಇರುವಂತದ್ದು. ಅದು ಯಾವ್ದೋ ಮಾಡಲ್ಲ ನಮ್ಮ RCB. ಅಂಡ್ ಒಂದೇನಪ್ಪಾ ಅಂತ ಹೇಳಿದ್ರೆ ಅಭಿನಂದನ್ ಸಿಂಗ್ ಲೆಕ್ಕಕ್ಕೆ ನನ್ನ ಪ್ರಕಾರ ಮಂಗೇಶ್ ಯಾದವ್ ಅವ್ರನ್ನ ಒನ್ ಆಫ್ ದ ಬೆಸ್ಟ್ ಹಾಕೊಂಡು ಹೋಗುತ್ತೆ ಪ್ಲೇಯಿಂಗ್ 11 ಕಡೆ ಹೋಗೋದಾದ್ರೆ. ಅಂಡ್ CSK ಪ್ಲೇಯಿಂಗ್ 11 ಒಂದು ಹೇಳ್ಬಿಡ್ತೇನೆ. CSK ಪ್ಲೇಯಿಂಗ್ 11 ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಅಂಡ್ ಋತುರಾಜ್ ಗಾಯಕ್ವಾಡ್ ಅವರು ಓಪನಿಂಗ್ ಮಾಡ್ತಾರೆ. ಮಾತ್ರೆ ಅವ್ರ ನಂಬರ್ 3 ಅಲ್ಲಿ ಬರ್ತಾರೆ. ಸರ್ಫರಾಜ್ ಅಹಮದ್ ದುಬೆ, ಕಾರ್ತಿಕ್ ಪ್ರಶಾಂತ್ ಅಂಡ್ ನೂರ್ ಅಹಮದ್ ಅವರು, ಕಂಬೋಜ್ ಅವರು ಬರ್ತಾರೆ. ಹೆನ್ರಿ ಅಂಡ್ ಖಲೀಲ್ ಅಹಮದ್ ಅವರು ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗಿದೆ. ಅಂಡ್ ಇಂಪ್ಯಾಕ್ಟ್ ಹಾಕೊಂಡು ಇಲ್ಲಿ ಆರ್ಚರ್ ಅವರು 100% ಬರ್ತಾರೆ. ಇದು CSK ಪ್ಲೇಯಿಂಗ್ 11 ಹಾಕೊಂಡಿರುವಂತದ್ದು. ಅಂಡ್ ನಮ್ಮ RCB ಅಂಡ್ CSK ಮ್ಯಾಚ್ ಎಲ್ಲ ಆಗ್ತಿರೋ ಅಂತ ಕೇಳುತ್ತದೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 7:30ಕ್ಕೆ ಆಗ್ತಿರುವಂತದ್ದು ಬಿಗ್ಗೆಸ್ಟ್ ಡ್ರೈವ್ ಅಲ್ಲಿ ಟಿಕೆಟ್ ಅಂತ 100% ಸೋಲ್ಡ್ ಔಟ್ ಆಗಿರುವಂತದ್ದು ಹೌದು. RCB ಡಾಮಿನೇಟ್ ಯಾವ ರೀತಿ ಇರುವುದು ಅಂತ ಹೇಳ್ತಾರೆ. ಲಾಸ್ಟ್ 12 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ನಮ್ಮ RCB ಅಂಡ್ 6 ಮ್ಯಾಚಸ್ CSK ವಿನ್ ಆಗಿರುವಂತ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದ್ರೆ. ಅಂಡ್ ಇಲ್ಲಿ ಟಾಸ್ ಅಂತೂ 100% ಕ್ರೂಷಿಯಲ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಗಾಯಕ್ವಾಡ್ ಅವರು ನಮ್ಮ ರಜತ್ ಪಟಿದಾರ್ ಅವರು ಯಾರೇ ಟಾಸ್ ವಿನ್ ಆದ್ರು ಚೇಸಿಂಗ್ ಒನ್ ಆಫ್ ದ ಬೆಟರ್ ಅಂಡ್ ಒನ್ ಆಫ್ ದ ಪ್ರಿಫರ್ಡ್ ಆಪ್ಷನ್ ಅಂತಾನೆ ಹೇಳ್ಬೋದಾಗಿದೆ. ಚೇಸಿಂಗ್ ಒನ್ ಆಫ್ ದ ಕ್ರೇಜೆಸ್ಟ್ ಆಗುತ್ತೆ. ನಿನ್ನೆ ಮ್ಯಾಚ್ ಅಲ್ಲಿ ಒಂದು ಚೇಸಿಂಗ್ ಆಗ್ಲಿಲ್ಲ ಯಾವ್ದು GT ಅಂಡ್ RR ಜೊತೆಗೆ, ಅದು ಕೂಡ ಲಾಸ್ಟ್ ಮೂಮೆಂಟ್ ತನಕ ಬಂದಿತ್ತು. ವಿನ್ ಆಗುವಂತ ಮ್ಯಾಚ್ ನ GT ಕೈ ಬಿಟ್ಕೊಳೋದು ಅಷ್ಟೇ ಬಿಟ್ರೆ. ಅಂಡ್ ಇವತ್ತಿನ ಮ್ಯಾಚ್ ಹಾಗಾಗಲ್ಲ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೋಸ್ಟ್ ವಾಂಟೆಡ್ ಆರ್ ಗಾಯಕ್ವಾಡ್ ಯಾರೇ ವಿನ್ ಆದ್ರು ಟಾಸ್ ಯಾರಿಗೆ ಏನು ಮಾಡ್ಲಿಕ್ಕೂ ಬರಲ್ಲ. ಟಾಸ್ ವಿನ್ ಆದವರು ಬ್ಯಾಟಿಂಗ್ ಗಿಂತ ಹೆಚ್ಚಿನದಾಗಿ ಬೌಲಿಂಗ್ ಕಡೆ ಹೋಗ್ತಾರೆ. ಟಾಸ್ ಸೋತವ್ರು 100% ಬ್ಯಾಟಿಂಗ್ ನ ಮಾಡ್ಬೇಕು, ಮತ್ತೆ ಯಾವ್ದು ಆಪ್ಷನ್ ಇರಲ್ಲ. ಅಂಡ್ ಇದ್ರಲ್ಲಿ ಏನಾದ್ರು ನಮ್ಮ ಅಪ್ಪಿತಪ್ಪಿ ಏನಾದ್ರು ನಮ್ಮ RCB ಟಾಸ್ ಸೋತ್ಕೊಂಡು ಬ್ಯಾಟಿಂಗ್ ಏನಾದ್ರು ಮಾಡಿದ್ರೆ 100% 2 ರನ್ಸ್ ನ 100% ನಮ್ಮ RCB ಹೊಡೆಯಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಪ್ಪ ಅಂತ ಅಂಡರ್ ಪ್ರೆಷರ್ ಅಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಚೇಸಿಂಗ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ನಮ್ಮ ಚಿನ್ನಸ್ವಾಮಿ ಅಂತ ಬಂದ್ರೆ, ಅದಕ್ಕಾಗಿ ನಮ್ಮ RCB ಅಂಡ್ ಯಾವುದೇ ವಿನ್ ಆದ್ರೂ ಕೂಡ ಚೇಸಿಂಗ್ ಒನ್ ಆಫ್ ದ ಬೆಸ್ಟ್ ಪ್ರಿಪೇರ್ಡ್ ಆಪ್ಷನ್ ಅಂಡ್ ಚೇಸಿಂಗ್ ಒನ್ ಆಫ್ ದ ಬೆಸ್ಟ್ ಆಗುತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದ್ರೆ. ಏನಾದ್ರು ಡ್ಯೂ ಬರುತ್ತೆ, ಡ್ಯೂಕ್ಕಿಂತ ಹೆಚ್ಚಿನದಾಗಿ ಡ್ಯೂ ಸೆಕೆಂಡ್ ರೌಂಡ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ತಗಲುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಸ್ಮಾಲ್ ಗ್ರೌಂಡ್ ಆಗಿರೋದನ್ನ ಏನು ದೊಡ್ಡ ಇದಲ್ಲ. ಅಂಡ್ ರೈನ್ ವೆದರ್ ಕಂಡೀಷನ್ ಕಡೆ ಬರೋದಾದ್ರೆ ನನ್ನ ಪ್ರಕಾರ ವೆದರ್ ಕೂಡ ಇಲ್ಲ, ಏನು ಕೂಡ ಇಲ್ಲ. ನಮ್ಮ RCB ಒನ್ ಆಫ್ ದ ಬೆಸ್ಟ್ ಮೊಮೆಂಟಮ್ ಇರುವಂತ ಚೆನ್ನೈ ಜೊತೆಗೆ ವಿನ್ ಆಗ್ಲಿಕ್ಕೆ ಯಾವ ರೀತಿ ಆಗುತ್ತೆ ಮೇನ್ ಹಾಕೊಂಡು ರೋಮೇರ್ ಶೆಫರ್ಡ್ ಅವರು, ವಿರಾಟ್ ಕೊಹ್ಲಿ ಅವರು ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟೀಸ್ ಸೆಷನ್ಸ್ ಗಳನ್ನ ಮಾಡ್ತಾ ಇರುವಂತದ್ದು ವಿಡಿಯೋಸ್ ಗಳಲ್ಲಿ ನೋಡ್ತಾರ ಮಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಡೀಲಿಂಗ್ ಫ್ರಮ್ ಸಿಕ್ಸಸ್ ಅಂತಾನೆ ಹೇಳ್ಬೋದಾಗಿದೆ. ಯಾವ ರೀತಿ ಆಟ ಆಡ್ತಾರೆ ಅನ್ನುವಂಥದ್ದು ನೋಡ್ಬೇಕು. ಅಂಡ್ ಫಿಲ್ ಸಾಲ್ಟ್ ಅವರು ರನ್ ಸ್ಕೋರಿಂಗ್ ಯಾವ ರೀತಿ ಮಾಡ್ತಾರೆ, ಏನಾದ್ರು ಒನ್ ಆಫ್ ದ ಅಟ್ಯಾಕ್ ಸ್ಟಾರ್ಟ್ ಕೊಡ್ತಾರ ಅಥವಾ ಏನು ಅಂತ ನೋಡ್ಬೇಕಾಗಿರುವಂತದ್ದು. ಅಂಡ್ ಮಿಡ್ಲ್ ಆರ್ಡರ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ DD ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ನಮ್ಮ RCB ಬ್ಯಾಟಿಂಗ್ ಲೈನಪ್ ಏನು ಕೂಡ ತೊಂದರೆ ಇಲ್ಲ. ಅಂಡ್ ಬೌಲಿಂಗ್ ಅಲ್ಲಿ ಹೇಳ್ಬೇಕಾದ್ರೆ
ಕೃಣಾಲ್ ಅಂಡ್ ಸುರೇಶ್ ಶರ್ಮಾ ಮೇನ್ ಸ್ಪಿನ್ನರ್ ಹಾಕೊಂಡಿರ್ತಾರೆ ಅಂಡ್ ರೊಮ್ಯಾರೋ ಶೆಫರ್ಡ್, ಭುವನೇಶ್ವರ್ ಕುಮಾರ್, ಮಂಗೇಶ್ ಯಾದವ್ ಅವ್ರು ಬರ್ಬೇಕು ನನ್ನ ಪ್ರಕಾರ. ಅಂಡ್ ಅಲ್ಲಿ ಜೋಕೋಬ್ ಡುಫೆ ಅವರು ಒನ್ ಆಫ್ ದ ಕ್ರೇಜೆಸ್ಟ್ ಆಗ್ತಾ ಇರುವಂತದ್ದು, ಒನ್ ಆಫ್ ದ ಬೆಸ್ಟ್ 3 ಪೇಸ್ ಅಟ್ಯಾಕ್ 4 ಪೇಸ್ ಅಟ್ಯಾಕ್ ರೊಮ್ಯಾರೋ ಶೆಫರ್ಡ್ ಇನ್ಕ್ಲೂಡ್ ಹಾಕೊಂಡ್ರು ಕೂಡ. ಅಂಡ್ ವೆಂಕಟೇಶ್ ಅಯ್ಯರ್ ಅವ್ರು ಏನಾದ್ರು ಎಲ್ಲದು ಒಂದು ಸ್ಥಾನದಲ್ಲಿ ಬರಬಹುದು, ಏನಾದ್ರು ಮಂಗೇಶ್ ಯಾದವ್ ಅವ್ರನ್ನ ಹೇರ್ಗಿಟ್ಕೊಂಡು ವೆಂಕಟೇಶ್ ಅಯ್ಯರ್ ಅವ್ರು ಬಂದು ಒಂದು ಬ್ಯಾಟಿಂಗ್ ವಿತ್ ಬೌಲಿಂಗ್ ಎರಡು ಆಪ್ಷನ್ ಹೆಚ್ಚಾಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತು. ನೋಡುವ ಯಾವ ರೀತಿ ಆಗಿದೆ ಅಂತ ಪ್ಲೇಯಿಂಗ್ 11. ಅಂಡ್ ಚೆನ್ನೈ ಕಡೆ ಡೇವಿಡ್ ಬ್ರೇವಿಸ್ ಅವ್ರು ಬರೋ ತನಕ ಕೂಡ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ವೀಕ್ ಆಗೋದು ಅಂತ 100% ಹೌದು ಅಂತ ನನ್ನ ಪ್ರಕಾರ ನಿಮ್ಗೆ ಅನ್ಸುತ್ತೆ. ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಒಟ್ಟಿನಲ್ಲಿ ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ CSK ಮ್ಯಾಚ್ ಅಲ್ಲಿ ಈಸಿಯಾಗಿ ನಮ್ಮ RCB ಈಸಿ ಇರಲ್ಲ ಅಂಡ್ ನಮ್ಮ RCB ಡಾಮಿನೇಟ್ ಮಾಡುತ್ತೆ 100% ಅಂತ ನನ್ನ ಪ್ರಕಾರ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.